ಸಿನಿಮಾ ಸೂಪರ್ ಆಗಿದೆ, ಎಲ್ಲ ಸಕ್ಕತ್ತಾಗಿದೆ. ಎಲ್ಲ ಸ್ಟೋರಿ ಅಂತೂ ಯಾವ ಥರ ತಗೊಂಡೋಗಿದ್ರೆ ಚಿಕ್ಕದಾಗಿ ಹಂಗೆ ಒಂದು ಎಲ್ಲರಿಗೂ ಒಂಥರ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಯೂತ್ಸ್ಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ, ಮಿಸ್ಯೂಸ್ ಆಗಬಾರ್ದು ಅನ್ನೋದು. ಆಮೇಲೆ ಮದುವೆ ಆಗಿರೋರ್ಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಮನಸ್ಸಲ್ಲಿ ಎಷ್ಟು ಜನ ಪ್ರೀತಿ ಮಾಡ್ಕೊಂಡು ಬದುಕ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಫಿಸಿಕಲಿ ಚಾಲೆಂಜ್ಡ್ ಆಗಿರೋರು, ಮೆಂಟಲಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡಿ ದಯವಿಟ್ಟು ಸಕ್ಕದಾಗಿ ಮಾಡಿದ್ದಾರೆ. ಮೇಕಿಂಗು ಅದು ಹಂಗೆ ಸಕ್ಕದಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನೀವೆಲ್ಲ ಇಷ್ಟಪಟ್ಟಿದ್ರೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಕಷ್ಟಪಟ್ಟಿದ್ದೀವಿ, ಇದರಲ್ಲಿ ಜೀವ ತುಂಬಿದ್ದೀವಿ, ಆ್ಯಕ್ಟಿಂಗ್ ಮಾಡಿದ್ದೀವಿ. ಇವಾಗ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು. ಮತ್ತು ಎಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ, ಇದೇ ನಮಗೆ ಅವಾರ್ಡ್. ಮತ್ತು ಇನ್ನೂ ಕೆಲವು ಮೂವೀಸ್ ಬರ್ತಾ ಇದೆ, ಕಂಪ್ಲೀಟ್ಲಿ ನೋಡ್ತಾ ಇರಿ, ನಮಗೆ ಎಂಕರೇಜ್ ಮಾಡಿ. ಅಟ್ಲೀಸ್ಟ್ ನನಗೆ ಇಷ್ಟು ಹೋಪ್ ಇದೆ, ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರ್ ಫುಲ್ ಡೇ ನಿಮ್ಮ ಮನಸ್ಸಿನಲ್ಲಿ ಇರ್ತೀವಿ. ಅದೇ ನನಗೆ ದೊಡ್ಡ ಅವಾರ್ಡ್. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಜಾಗ ತೊಗೊಳಕ್ಕೆ ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸರ್. ಸರ್ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ 100 ಫಿಲ್ಮ್ಸ್ ಮಾಡುವ ಬದಲು ಇದು ಒಂದು ಫಿಲ್ಮ್ನಲ್ಲಿ ನಾನು 100 ಫಿಲ್ಮ್ಸ್ ಕಲೆ ತೋರಿಸಿದ್ದೀನಿ. ಇವಾಗ ಜಸ್ಟ್ ನನಗೆ ತುಂಬ ಖುಷಿ ಆಯಿತು ಈ ಪಾತ್ರ ಮಾಡಿ. ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾಲತಿ ಗೌಡ ಅವರು ಪ್ರೊಡ್ಯೂಸರ್. ಯಾಕೆ ಗೊತ್ತಾ, ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ. ಭಗತ್ ಸರ್ ಯಾವ ಥರ ಅವರು ಹೇಳಿದರು ಆ ಥರ ಒಂದು ಗುರು ಶಿಷ್ಯ ಪರಂಪರಾ ಥರ ನಾನು ಮಾಡಿದ್ದೀನಿ. ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ನೀವೆಲ್ಲ ಜನರು ಯಾವ ಥರ ತಗೊಳ್ತಾರೆ, ಇದರಲ್ಲಿ ಮೆಸೇಜ್ ಇದೆ, ಇದರಲ್ಲಿ ಕಲೆ ಇದೆ, ಇದರಲ್ಲಿ ಆ್ಯಕ್ಟಿಂಗ್ ಇದೆ, ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರಿಸಿದ್ದೀವಿ. ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ, ನಾರ್ತ್ ಇಂಡಿಯನ್ನಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನೋಡಲಿ ಅಂತ ನನ್ನದು ರಿಕ್ವೆಸ್ಟ್. ನೀವು ಎಲ್ಲರದ್ದು ಸಹಕಾರ ಬೇಕು ಮತ್ತು ನೀವೆಲ್ಲ ಬಂದಿದ್ರೆ ಅದಕ್ಕೆ ತುಂಬ ಸಂತೋಷ. ಅವಾಗಲೇ ಹೇಳಿದೆ ಎಲ್ಲರಿಗೂ ಏನಂದರೆ, ನಾನು ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ. ಈಗ ಸೂಟ್ನ ಬಿಚ್ಚು ಬನ್ನಿ, ಯಾಕೆಂದರೆ ಈ ಸಿನಿಮಾ ನೋಡಿ ಸೂಟ್ ಹಾಕೋದೇ ಮರ್ತೋಗ್ಬಿಡ್ತೀನಿ. ಯಾಕಾರ ಸೂಟ್ ಹಾಕ್ಬೇಕು ಅನಿಸ್ಬಿಡ್ತು. ಬಟ್ ನಿಜವಾಗ್ಲೂ ಇವ್ರು ಬಂದು ನನಗೆ ಒಂದು ಮಾತಾಡಿದ್ರು, ಸರ್ ನೀವು ಒಂಥರ ಬಂದು ಸಿನಿಮಾ ನೋಡಬೇಕು ಅಂತ. ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದ್ದು ಇಷ್ಟ, ಏನಂದರೆ ಏನು ಆ್ಯಕ್ಟಿಂಗ್ ಮಾಡ್ತಾರಾ ಇವರು ಅಂತ ನನಗೊಂದು ಪ್ರಶ್ನೆ. ಬಟ್ ಈ ಫಿಲಮಲ್ಲಿ ಬೇಸ್ ನಿಂತಿರೋದು ಈ ಒಂದು ವ್ಯಕ್ತಿ ಮೇಲೆ ಅಲ್ಟಿಮೇಟ್ ಆ್ಯಕ್ಟಿಂಗು. ಹ್ಯಾಟ್ಸ್ ಆಫ್ ಮುಂದೆ ಒಳ್ಳೊಳ್ಳೆ ಚಾನ್ಸ್ ಇದೆ ನಿಮಗೆ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ನಿಮ್ಗೆ ಕನ್ನಡ ಆಗಬೇಕು. ಬಟ್ ನಿಮ್ಗೆ ಇವ್ರಿಗೆ ಕನ್ನಡ ಬರದೇ ಇದ್ರೂ ಕನ್ನಡ ಕಲಿತು ಮಾತಾಡ್ತಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿನಿಮಾ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟರ್ ನಿಮ್ಗೆ ಭಾಳ. ನಾನು ನಿಮ್ಮ ಪ್ರೀತಿಯ ಭೀಷ್ಮರಾಮಯ್ಯ, ದ ಸೂಟ್ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬ. ಇವತ್ತು ನೀವೊಂದು ಸಿನಿಮಾನ ನೋಡಿದ್ದೀರಾ. ಇಲ್ಲಿ ಬಂದಂಥ ಸಾಕಷ್ಟು ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ರು, ಬಹಳ ಎಂಜಾಯ್ ಮಾಡಿದ್ರು, ಬಹಳ ಎಂಜಾಯ್ ಮಾಡಿದ್ರು. ನನಗಂತೂ ನಿಜವಾಗ್ಲೂ ಮನಸ್ಸು ತುಂಬಿ ಖುಷಿಯಿಂದ ಹೊರಹೊಮ್ತಾ ಇದೆ. ದಯವಿಟ್ಟು ಕರ್ನಾಟಕದಲ್ಲಿರುವಂಥ ಎಲ್ಲ ಜನತೆ ಈ ಸಿನಿಮಾವನ್ನು ನೋಡಬೇಕು. ಯಾಕಂದರೆ ಇದು ಹೊಸಬರ ಸಿನಿಮಾ, ಕಂಟೆಂಟ್ ಸಿನಿಮಾ, ಕಂಟೆಂಟೇ ಹೀರೋ. ಗಾಂಧಿನಗರದಲ್ಲಿ ಇವತ್ತು ಕಟೌಟ್ ಕೂಡ ಕಂಟೆಂಟ್ದೇ ಬಿದ್ದಿರೋದು, ಸೂಟ್ ಬಿದ್ದಿದೆ. ದಯವಿಟ್ಟು ಇದೊಂದು ಕ್ರಿಯಾತ್ಮಕವಾದಂಥ ಸಿನಿಮಾ, ಬಹಳ ಅದ್ಭುತವಾದಂಥ ಸಿನಿಮಾ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಮಿಸ್ ಮಾಡ್ಕೋತೀರಾ, ಜೀವನದಲ್ಲಿ ಏನೋ ಒಂದನ್ನು ಮಿಸ್ ಮಾಡ್ಕೋತೀರಾ. ಹಾಗಾಗಿ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ, ನಮ್ಮಂಥ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ. ನಿರ್ದೇಶಕರು ಭಗತ್ ರಾಜ್ ಅವರು ಬಹಳ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಅಷ್ಟೇ ಪರಿಪಕ್ವವಾದಂಥ ಅಭಿನಯವನ್ನು ಎಲ್ಲ ಕಲಾವಿದರು ಮಾಡಿದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬ ಬಹಳ ಮುಖ್ಯವಾದಂಥ ಪಾತ್ರಧಾರಿಯಲ್ಲಿ ನಾನು ಒಂದು ಮಾಡಿರೋದು ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಒಂದು ಬಹುಮುಖ್ಯ ಪಾತ್ರದಲ್ಲಿ ಮೊದಲ ಸಲ ನಾನು ತೆರೆ ಹಂಚ್ಕೊಂಡಿದ್ದೀನಿ. ನನಗೆ ಬಹಳ ಖುಷಿ ಆಯಿತು. ಪ್ರೇಕ್ಷಕರು, ನಾನು ಬಾಲ್ಕನಿನಲ್ಲಿ ಕೂತಿರಲಿಲ್ಲ, ಕೆಳಗಡೆ ಕೂತಿದ್ದೆ. ಯಾವತ್ತು ಕೆಳಗಡೆ ಬಾಲ್ಕನಿಗಿಂತ ನಾವೇನು ಸಿ ಕ್ಲಾಸ್ ಆಡಿಯನ್ಸಲ್ಲಿ ಕುತ್ಕೋತೀವೋ ಆಗಲೇ ನಮಗೆ ಗೊತ್ತಾಗೋದು ಈ ಸಿನಿಮಾ ಏನು ಅನ್ನೋದು. ಅಲ್ಲಿ ಕೂತಿದ್ದಂಥ ಪ್ರತಿಯೊಬ್ಬರು ಅಷ್ಟೇ ಫಸ್ಟ್ ಎಂಜಾಯ್ ಮಾಡಿದ್ರು. ಆಮೇಲೆ ಏನಾಗುತ್ತೆ ಅಂತ ಕುತೂಹಲ ಕೆರಳಿಸ್ತಾ ಇತ್ತು. ಆಮೇಲೆ ಕೊನೆಗೆ ಸೀಟ್ ಹಂಚಿಗೆ ಬಂದು ಕುತ್ಕೊಂಡು ಸಿನಿಮಾ ನೋಡಿದ್ರು. ಅವಾಗಲೇ ಈ ಸಿನಿಮಾ ಏನೋ ಒಂದು ಆಗುತ್ತೆ ಅನ್ನೋದು ನನಗೆ ಮನಸ್ಸು ಒಳಗಡೆಯಿಂದ ಬಹಳ ಖುಷಿಯಿಂದ ಬೀಗ್ತು. ಈ ಒಂದು ಪ್ರಯತ್ನಕ್ಕೆ ಭಗತ್ ರಾಜ್ ಅವ್ರಿಗಾಗಲಿ, ಮಾಲತಿ ಗೌಡ ಅವ್ರ ಪ್ರೊಡ್ಯೂಸರ್ ಆಗಲಿ, ಹಾಗೂ ನಮ್ಮ DOP ಕಿರಣ್ ಹಂಪಪುರ ಅವರಾಗಲಿ, ಮ್ಯೂಸಿಕ್ ಕಿರಣ್ ಶಂಕರ್ ಅವರಾಗಲಿ, ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಈ ಕಷ್ಟಕ್ಕೆ ಪ್ರತಿಫಲ ಈಗ ನೋಡಿದ್ರು. ಪ್ರೇಕ್ಷಕರ ಮುಖದಲ್ಲಿ ನಗುವಿಂದ ಆಚೆ ಬಂದಾಗ ಅದಕ್ಕೆ ಒಂದು ಆತ್ಮತೃಪ್ತಿ ಸಿಕ್ತು. ಸೊ ಈ ಒಂದು ಆತ್ಮತೃಪ್ತಿ ನಮಗೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್.
ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಸಿನಿಮಾ ನೋಡಿ, ದಯವಿಟ್ಟು ಸಿನಿಮಾ ನೋಡಿ. ನಮಸ್ಕಾರ. ಇದರಲ್ಲಿ ಪ್ರತಿ ಶುಕ್ರವಾರ ಗಾಂಧಿನಗರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಗುತ್ತೆ. ಯೂಟ್ಯೂಬರ್ಸ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲ ಸಿನಿಮಾದಲ್ಲೂ ಒಂದು ರೀತಿಲಿ ಒಂದು ಫೈಟಿಂಗ್ ಇರುತ್ತೆ, ಒಂದು ಸೆಕ್ಸ್ ಅನ್ನೋದೊಂದಿರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದಿರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದಿರುತ್ತೆ. ಬಟ್ ಈ ಒಂದು ದ ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ಲ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂಥ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ತಮ್ಗೇನಾದ್ರು ಒಂದು ಮೋಸ ಆದಾಗ, ಒಂದು ಹರಟ ಆದಾಗ ಅದರಿಂದ ಆಗುವಂಥ ಒಂದು ಬದಲಾವಣೆ ಇದೆಯಲ್ಲ, ಮನುಷ್ಯನ ಬದಲಾವಣೆ, ಆ ಬದಲಾವಣೆ ಎಂಥ ಒಳ್ಳೆಯ ಮನುಷ್ಯನಾದರೂ ಕೂಡ ಒಂದು ಕೆಟ್ಟ ರೀತಿಗೆ ತರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದಲ್ಲಿ ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದ್ದಂತಲ್ಲ, ಅವ್ರ ತಾಯಿಯಿಂದ ನೋವಾಗಿ ಆಗಿರೋವಂಥ ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರೋವಂಥ ಒಂದು ನೋವಾಗಿರ್ಬೋದು. ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂಥ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕರ್ನಾಟಕದ ಕನ್ನಡಿಗರು, ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ದರೆ ಎಂತೆಂಥದೋ ಸಿನಿಮಾ ಬರ್ತವೆ. ಹಾಗಂತ ನಾನು ಎಲ್ಲ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನೂ ಒಳ್ಳೆಯದೇ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾದ್ರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಲೇ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ದಾರೆ, ದ ಸೂಟ್ ಅಂತ. ಒಂದೇ ಒಂದು ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ. ಬರೀ 110 ರೂಪಾಯಿ, 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೊಡೋ 110 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತೇನು ಇದು ಕಡಿಮೆ ಬಜೆಟ್ಟು ತುಂಬ ಕೋಟ್ಯಾಂತರ ರೂಪಾಯಿ ಯಾಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕಗಳು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮ್ಮ ಕಾಲಗಳನ್ನ ರಕ್ಷಣೆ ಮಾಡುತ್ತೆ ಬೂಟು, ನಮ್ಮ ಕಾಲಗಳನ್ನ ರಕ್ಷಣೆ ಮಾಡುತ್ತೆ ಬೂಟು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬಂದಿದೆ, ಅದೇ ದಿ ಸೂಟ್. ಸೂಟ್ ಅಂತ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಏನಕ್ಕೆ ಅಂದ್ವಿ ಗೊತ್ತಾ ಬೈ? ನಾನು ಸಿಂಪಲ್ ಆಗಿ ಹೇಳ್ತೀನಿ ಬೈ, ಯಾರು ಆಡಕ್ ಹೋಗ್ಬೇಡ್ರಿ ಜೂಜು. ದಿ ಸೂಟ್ ಸಿನಿಮಾದಲ್ಲಿ ಒಳ್ಳೆ ಇದೆ ಮೆಸೇಜು. ಏನಕ್ಕೆ ಮೆಸೇಜು ಅಂತ ಅಂದ್ರೆ ಅದೊಂದು ನೀವು ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು. ನಾವು ಒಂದು ಚಿಕ್ಕ ಮಕ್ಳು ಮುಂದೆ ಅಪ್ಪ ಅಮ್ಮಂದಿರಿಗೆ ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ ಡೈರೆಕ್ಟ್ ಸರ್ ಅದು ತುಂಬಾ ಸೂಪರ್ ಆಗಿ ತೋರಿಸ್ತೀವಿ. ಯಾರೇ ಆಗಲಿ ನೋಡಿ, ಇದು ದೊಡ್ಡವರಾದ್ಮೇಲೆ ನಾವೆಲ್ಲ ಅನ್ಕೋತೀವಿ ಅವ್ನು ಬೆಳೆದಿರೋದೇ ಹಂಗೆ ಕಣ, ಬೆಳೆದಿರೋದಲ್ಲ ಅವ್ನು ನೋಡಿರೋದು ಹಂಗೆ. ಅವ್ನು ಚಿಕ್ಕ ವಯಸ್ಸಲ್ಲ ಅದು ನೋಡಿ ಆ ಒಂದು ಪರಿವರ್ತನೆ ಅವನು ತಲೆ ಮೇಲೆ ಆಗಿರುತ್ತೆ. ಇನ್ನೊಂದು ಏನೋ ನಿಮ್ಗೆ ನೋಡಿ ಭಗತ್ರಾಜ್ ಅವ್ರ ಬಗ್ಗೆ ಒಂದೊಂದು ಹೇಳ್ತೀನಿ. ಸ್ವೀಟ್ ಆಗಿರುತ್ತೆ ಕಾಜು, ಸ್ವೀಟ್ ಆಗಿರುತ್ತೆ ಕಾಜು, ಆದ್ರೆ ಕಾರ್ಕಾರವಾಗಿ ಸಿನಿಮಾ ತೆಗಿದ್ದಾರೆ ಅವರೇ ನಮ್ಮ ಭಗತ್ ರಾಜು. ಏನಕ್ಕೆ ಕಾರ್ಕಾರ ಅಂತ ಅಂದ್ರೆ ಮಾತಾಡ ಏನಕ್ಕೆ ಕಾರ್ಕಾರವಾಗಿ ಸಿನಿಮಾ ತೆಗೆದಿದ್ದಾರೆ ಅಂದ್ರೆ ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ. ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ ಈ ತರ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರನೇ ನಡೆಯೋದು. ಈ ಸಮಾಜದಲ್ಲಿ ಏನ್ ನಡೀತಿದೆ, ನಾನು ನೋಡಿ ಒಂದು ಗಂಡ ಹೆಂಡತಿ ಇರ್ತಾರೆ, ಅವ್ರ ಮಧ್ಯ ತುಂಬಾ ಮಣ್ಣಿಗಿರುತ್ತೆ. ಮಧ್ಯದಲ್ಲಿ ಯಾರಾದ್ರೂ ವ್ಯಕ್ತಿ ಆದ್ರೆ ಎಷ್ಟು ಅನಾಹುತಗಳಾಗುತ್ತೆ, ಎಷ್ಟು ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ ಬೈ. ಒಂದು ನಂಬಿಕೆ ಇರಬೇಕು, ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರ್ದು. ಅದೊಂದು ಮೇನ್ ಸೋಷಿಯಲ್ ಮೆಸೇಜ್ ಸಿನಿಮಾದಲ್ಲಿ, ಅದು ಮುಖ್ಯ. ಸೋಷಿಯಲ್ ಮೆಸೇಜ್ ಮುಖ್ಯ. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ದಿ ಸೂಟ್ ಅನ್ನೋ ಸಿನಿಮಾ ಫುಲ್ ರೊಮ್ಯಾಂಟಿಕ್ ಥ್ರಿಲ್ಲರ್, ಕಂಪ್ಲೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್. ಅಂದ್ರೆ ನೀವು ಅದು ಎಂಜಾಯ್ ಮಾಡ್ತೀರಾ ಬೈ, ಫುಲ್ಲು ಮಸ್ತಾಗಿ. ಮತ್ತೆ ಇನ್ನೊಂದು ಹೊಸದಾಗಿ ಮದುವೆ ಆಗಿರೋರು, ಮತ್ತೆ ಮದುವೆ ಆಗ್ಬೇಕಂತ ಇರೋರು ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ. ಪ್ರತಿಯೊಬ್ಬರು ಸಿನಿಮಾ ನೋಡಿ. ಇದು ಏನಕ್ಕೆ ನೋಡಿ ಅಂದ್ರೆ ಮೈನು ಇಂಥ ಸಿನಿಮಾಗಳು ನೆಕ್ಸ್ಟ್ ಇನ್ನೂ ಸಿನಿಮಾಗಳು ಬರುತ್ತೆ. ನಮ್ಮ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು. ಪ್ರೊಡ್ಯೂಸರ್ ಹೆಸರು ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಊಟ ಆದ್ಮೇಲೆ ಕುಡಿತಾರೆ ಸೋಡಾ. ಒಳ್ಳೆ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ಮಾಲತಿ ಗೌಡ ಅಂತ ಹೇಳ್ತಾ ಇದೀನಿ. ಅಂದ್ರೆ ಬೈ ನಾನು ಇಷ್ಟ ಹೇಳಿದ್ನಲ್ಲ ಬೈ, ಒಳ್ಳೆ ಸಿನಿಮಾ. ಒಂದು ಈ ತರ ನೀವು ಒಂದು ಸಿನಿಮಾ ನೋಡೋದ್ರಿಂದ ಒಂದು ನಿಮಗೆ ನೀವು ಬುದ್ಧಿ ಕಲಿತೀರಾ. ಎರಡನೇದು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ನೆಕ್ಸ್ಟ್ ಇದೇ ತರ ಸಿನಿಮಾ, ಇದೇ ತರ ಥ್ರಿಲ್ಲರ್ಗಳು ತೆಗಿಯೋಕ್ಕೆ ಅವರಿಗೆ ತುಂಬಾ ಇದೆ ಹೆಲ್ಪ್ ಆಗುತ್ತೆ. ಸೊ ಬಂದ್ಬಿಟ್ಟು ಎಲ್ಲರೂ ನೋಡಿ. ಮತ್ತೆ ಮೇನ್ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದೊಂದು ನಂಬರ್ ಸ್ಟಾರ್ಟ್ ಆಗೋದು 0 ಇಂದ. ನಂಬರ್ ಸ್ಟಾರ್ಟ್ ಆಗೋದು 0. ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ಸಮ್ ಮತ್ತೆ ಕೂಲಿಂಗ್ ಹೀರೋ ಇವ್ರಿ. ನಮ್ಮ ಹೀರೋ ಬಂದಿದ್ದಾರೆ. ಆಕ್ಚುಲಿ
ಇವ್ರು ತುಂಬಾ ಕೂಲ್. ಆಕ್ಚುಲಿ ನನಗೆ ಪರ್ಸನಲಿ ಗೊತ್ತಿಲ್ಲ, ತುಂಬಾ ಕೂಲ್, ತುಂಬಾ ಡೀಸೆಂಟು. ಬಟ್ ಸಿನಿಮಾದಲ್ಲಿ ಈ ತರ ಮಾಡಿರೋದು ನನಗೆ ತುಂಬಾ ಬೇಜಾರು. ಬಟ್ ಹಂಗೂ ಹೇಳ್ತೀನಿ ಅಣ್ಣ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ. ಈ ಸಿನಿಮಾದಲ್ಲಿ ಎಲ್ಲ ಹಾಳಾಗ ಕಾರಣನೇ ಇವರು, ಅವರೇ ಅಣ್ಣ ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ಅರೆ ಗಂಡ ಹೆಂಡತಿ ಹಾಳಾಗ ಕಾರಣನೇ ಇವರೇ ನಮ್ ಸುಜಯ್ ಆರ್ಯ. ಏನಕ್ಕಂದ್ರೆ ನೀವು ಸಿನಿಮಾ ನೋಡೋದೇನೆ ಅದು ಗೊತ್ತಾಗೋದು. ಲಾಸ್ಟ್ ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಮಸ್ತಾಗಿದೆ, ಎಲ್ಲರೂ ಬಂದ್ಬಿಟ್ಟು ಗೆಲ್ಲಿಸ್ರಿ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ದೇವಸ್ಥಾನಕ್ಕೆ ಹೋದಾಗ ಇಟ್ಕೊಂಡಾರೆ ಬೊಟ್ಟು, ದೇವಸ್ಥಾನಕ್ಕೆ ಹೋದಾಗ ಇಟ್ಕೊಂಡಾರೆ ಬೊಟ್ಟು. ಈ ಸೂಟ್ ಅನ್ನೋ ಸಿನಿಮಾ ಸೂಪರ್ ಹಿಟ್ಟು, ಒಂದೇ ಹೇಳೋದು. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸ್ರಿ. ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ. ಸೊ ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸಿ, ನೆಕ್ಸ್ಟ್ ಥ್ರಿಲ್ಲರ್ ಇನ್ನೂ ಬರ್ತಾ ಇರುತ್ತೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಕಾಲರ್ ಎತ್ಕೊಂಡು ಓಡಾಡ್ಕೊಂಡು ಜಯ ಕನ್ನಡ ದಿ ಸೂಟ್ ಅನ್ನೋ ಸಿನಿಮಾಗೆ ಅವರೊಂದು ಟೀಮ್ ಎಲ್ಲರೂ ಒಂದು ಡೈಲಾಗ್ ಅನ್ಕೊಂಡಿದ್ರಂತೆ. ಅದು ನನ್ನ ಹೇಳ್ಬೇಕಂತ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು. ಅದು ಹೇಳ್ಬಿಡ್ತೀನಿ ಅಣ್ಣ. ಈ ಸಿನಿಮಾ ನಿರ್ದೇಶಕರು ಭಗತ್ತು, ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು. ದಿ ಸೂಟ್ ಅನ್ನೋ ಒಂದು ಸಿನಿಮಾ, ನಾನು ಆಗ್ಲೇ ಸಿನಿಮಾ ಬಗ್ಗೆ ಪೂರ್ತಿ ಹೇಳಿದೆ. ಇವ್ರು ನೋಡಿ, ಆಕ್ಚುಲಿ ಅವ್ರು ನೋಡಿದ್ರೆ ಯಾರೇ ಅಂತಾರೆ ಅವ್ರನ್ನ, ಎಷ್ಟು ಕೂಲ್ ಆಗಿ ಡೀಸೆಂಟ್ ಆಗಿ ಇರ್ತಾರೆ. ಆ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ತಿಂದಾಕೊಂಡ್ಬಿಡ್ತಾರೆ ಎಲ್ಲಾರು ಅವರು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಭೀಷ್ಮರಾಮಯ್ಯ ಅವರು ಹೊಸದಾಗಿ ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಹಣ ಸಪೋರ್ಟ್ ಇರ್ಬೇಕಲ್ಲ, ಎಲ್ಲರೂ ಸಪೋರ್ಟ್ ಇದೇ ಇರಲಿ. ಒಂದೇ ಒಂದು ಇವತ್ತು ಹೆಂಗೋ ಜೊತೆಲಿದ್ದಾರೆ, ಅದಕ್ಕೇನೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ಆಂದೇವೆ ನಮ್ ಭೀಷ್ಮರಾಮಯ್ಯ. ಎಲ್ಲರೂ ಒಂದೇ ಬೈ ಹೇಳೋದು, ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು, ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ. ಇವಾಗ ನಾನು ದಿ ಸೂಟ್ ಬಗ್ಗೆ ಹೇಳ್ಬೇಕು. ದಿ ಸೂಟ್ ಒಂದು ಕನ್ನಡ ಸಿನಿಮಾ ಬಂದಿದೆ, ಥ್ರಿಲ್ಲರ್ ಸಿನಿಮಾ ನಾನು ಮತ್ತೆ ಹೇಳ್ತೀನಿ, ಕನ್ನಡದಲ್ಲಿ ಬರೋ ಥ್ರಿಲ್ಲರ್ ಸಿನಿಮಾ ತುಂಬಾ ಕಡಿಮೆ. ಥ್ರಿಲ್ಲರ್ ಸಿನಿಮಾನ ಗೆಲ್ಲಿಸ್ರಿ. ಇವ್ರು ಮತ್ತೆ ಡೈರೆಕ್ಟ್ ಇಂದ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಏನಾದ್ರು ನಾನು ಇಷ್ಟೇ ಹೇಳೋದು, ನೀವೇನಾದ್ರೂ ಇಲ್ಲಿ ನೋಡ್ಕೋಣ ಬಿಡ, ಫೋನಲ್ಲಿ ಬರುತ್ತೆ ಬಿಡ ನೋಡ್ಕೋಣ, OTT ಅಲ್ಲಿ ಬರುತ್ತೆ ಬಿಡ ನೋಡ್ಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀರಾ. ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ಅಯ್ಯೋ ಮಾಡೋದ ನಾನು, ಯಾಕೆ ಜನ ನನಗೆ ಕೈ ಹಿಡಿತಾರ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ನೀವು ಫಸ್ಟ್ ಕೈ ಹಿಡೀರಿ, ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀವೆಲ್ಲ ಅವ್ರನ್ನ ಎತ್ಕೊಂಡು ಮಿರಿಸಬೇಕು, ಆ ತರ ಮಾಡ್ತಾರೆ. ಸೊ ಹೀರೋಗಾಗಿರ್ಬೋದು, ಡೈರೆಕ್ಟರ್ಗಾಗಿರ್ಬೋದು, ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಒಂದೇ ಹೇಳ್ತೀನಿ. ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟ್, ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದ್ರೆ ಬೇರೆ ಕಡೆ ನವರಂಗು ಎಲ್ಲ ಮಲ್ಟಿಪ್ಲೆಕ್ಸ್ಗಳೆಲ್ಲ ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ನಾವೇನ್ ಕಂಟೆಂಟ್ ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಬೇಕು, ಪರಸ್ಪರ ಕನಸುಗಳನ್ನ ಬೆಳೆಸಬೇಕು ಅಂತ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ಕನ್ನಡದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಏನು ಪಿಂಕು ಶಾಕಾಹಾರಿ ಈ ತರದ ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಬರ್ತಾ ಇದೆ. ಅದೇ ಸೂಟು ನಾನು ಎಲ್ಲರೂ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬಂದು ಸಿನಿಮಾ ನೋಡಿ.